ಭಾರತದ ಹೊರಗಿನ ಶತ್ರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದ ನಂತರ ಇದೀಗ ಭಾರತದ ಒಳಗೆ ಇರುವ ಶತ್ರುಗಳನ್ನ ಹುಡುಕಿ ಒಬ್ಬೊಬ್ಬರನ್ನು ನೆಲಸಮ ಮಾಡುವ ಕೆಲಸ ಭಾರತದಿಂದ ಪ್ರಾರಂಭವಾಗಿದೆ. ಈಗಷ್ಟೇ ಗಮನಿಸ್ತಾ ಇದ್ರಿ, ಜಮ್ಮು ಕಾಶ್ಮೀರ ಭಾಗದಲ್ಲಿರುವ ಉಗ್ರರ ಬೇಟೆಯನ್ನ ನಿರಂತರವಾಗಿ ಆ ಭಾಗದ ಭದ್ರತಾ ಪಡೆಗಳು ಮಾಡ್ತಾ ಇದೆ. ಮತ್ತೊಂದು ಕಡೆ ದೇಶದ ಒಳಗೆ ಇದ್ದು ದೇಶದ್ರೋಹ ಮಾಡುವ ಕಿರಾತಕರನ್ನ ಕೂಡ ಮಟ್ಟ ಹಾಕೋ ಕಾರ್ಯ ನಡೀತಾ ಇದೆ. ಪಾಕಿಸ್ತಾನ ಷಡ್ಯಂತ್ರವನ್ನ ಆ ಮೂಲಕ ಮತ್ತೊಮ್ಮೆ ಭೇದಿಸದೆ ದೆಹಲಿ ಪೊಲೀಸ್ ತಂಡ ಇಬ್ಬರು ಐಎಸ್ಐ ಏಜೆಂಟರನ್ನ ಬಂಧಿಸಿದ್ದಾರೆ. ದೆಹಲಿ ಪೊಲೀಸರು ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಚನ್ನ ರೂಪಿಸುವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಮಾಹಿತಿ ಇದೆ. ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಒಬ್ಬ ನೇಪಾಳ ಮೂಲದವನು, ಪಾಕಿಸ್ತಾನಿ ಪ್ರಜೆ, ಹಾಗೆ ನೇಪಾಳ ಮೂಲದ ಪಾಕಿಸ್ತಾನಿ ಪ್ರಜೆ, ಹಾಗೆ ಮತ್ತೊಬ್ಬ ಭಾರತದ ಪ್ರಜೆ, ಇಬ್ಬರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ಭಾರತದ ಹೊರಗಿನ ಶತ್ರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದ ನಂತರ ಇದೀಗ ಭಾರತದ ಒಳಗೆ ಇರುವ ಶತ್ರುಗಳನ್ನ ಹುಡುಕಿ ಒಬ್ಬೊಬ್ಬರನ್ನು ನೆಲಸಮ ಮಾಡುವ ಕೆಲಸ ಭಾರತದಿಂದ ಪ್ರಾರಂಭವಾಗಿದೆ. ಈಗಷ್ಟೇ ಗಮನಿಸ್ತಾ ಇದ್ರಿ, ಜಮ್ಮು ಕಾಶ್ಮೀರ ಭಾಗದಲ್ಲಿರುವ ಉಗ್ರರ ಬೇಟೆಯನ್ನ ನಿರಂತರವಾಗಿ ಆ ಭಾಗದ ಭದ್ರತಾ ಪಡೆಗಳು ಮಾಡ್ತಾ ಇದೆ. ಮತ್ತೊಂದು ಕಡೆ ದೇಶದ ಒಳಗೆ ಇದ್ದು ದೇಶದ್ರೋಹ ಮಾಡುವ ಕಿರಾತಕರನ್ನ ಕೂಡ ಮಟ್ಟ ಹಾಕೋ ಕಾರ್ಯ ನಡೀತಾ ಇದೆ. ಪಾಕಿಸ್ತಾನ ಷಡ್ಯಂತ್ರವನ್ನ ಆ ಮೂಲಕ ಮತ್ತೊಮ್ಮೆ ಭೇದಿಸದೆ ದೆಹಲಿ ಪೊಲೀಸ್ ತಂಡ ಇಬ್ಬರು ಐಎಸ್ಐ ಏಜೆಂಟರನ್ನ ಬಂಧಿಸಿದ್ದಾರೆ. ದೆಹಲಿ ಪೊಲೀಸರು ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಚನ್ನ ರೂಪಿಸುವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಮಾಹಿತಿ ಇದೆ. ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಒಬ್ಬ ನೇಪಾಳ ಮೂಲದವನು, ಪಾಕಿಸ್ತಾನಿ ಪ್ರಜೆ, ಹಾಗೆ ನೇಪಾಳ ಮೂಲದ ಪಾಕಿಸ್ತಾನಿ ಪ್ರಜೆ, ಹಾಗೆ ಮತ್ತೊಬ್ಬ ಭಾರತದ ಪ್ರಜೆ, ಇಬ್ಬರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ಭಾರತದ ಹೊರಗಿನ ಶತ್ರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದ ನಂತರ ಇದೀಗ ಭಾರತದ ಒಳಗೆ ಇರುವ ಶತ್ರುಗಳನ್ನ ಹುಡುಕಿ ಒಬ್ಬೊಬ್ಬರನ್ನು ನೆಲಸಮ ಮಾಡುವ ಕೆಲಸ ಭಾರತದಿಂದ ಪ್ರಾರಂಭವಾಗಿದೆ. ಈಗಷ್ಟೇ ಗಮನಿಸ್ತಾ ಇದ್ರಿ, ಜಮ್ಮು ಕಾಶ್ಮೀರ ಭಾಗದಲ್ಲಿರುವ ಉಗ್ರರ ಬೇಟೆಯನ್ನ ನಿರಂತರವಾಗಿ ಆ ಭಾಗದ ಭದ್ರತಾ ಪಡೆಗಳು ಮಾಡ್ತಾ ಇದೆ. ಮತ್ತೊಂದು ಕಡೆ ದೇಶದ ಒಳಗೆ ಇದ್ದು ದೇಶದ್ರೋಹ ಮಾಡುವ ಕಿರಾತಕರನ್ನ ಕೂಡ ಮಟ್ಟ ಹಾಕೋ ಕಾರ್ಯ ನಡೀತಾ ಇದೆ. ಪಾಕಿಸ್ತಾನ ಷಡ್ಯಂತ್ರವನ್ನ ಆ ಮೂಲಕ ಮತ್ತೊಮ್ಮೆ ಭೇದಿಸದೆ ದೆಹಲಿ ಪೊಲೀಸ್ ತಂಡ ಇಬ್ಬರು ಐಎಸ್ಐ ಏಜೆಂಟರನ್ನ ಬಂಧಿಸಿದ್ದಾರೆ. ದೆಹಲಿ ಪೊಲೀಸರು ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಚನ್ನ ರೂಪಿಸುವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಮಾಹಿತಿ ಇದೆ. ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಒಬ್ಬ ನೇಪಾಳ ಮೂಲದವನು, ಪಾಕಿಸ್ತಾನಿ ಪ್ರಜೆ, ಹಾಗೆ ನೇಪಾಳ ಮೂಲದ ಪಾಕಿಸ್ತಾನಿ ಪ್ರಜೆ, ಹಾಗೆ ಮತ್ತೊಬ್ಬ ಭಾರತದ ಪ್ರಜೆ, ಇಬ್ಬರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ಭಾರತದ ಹೊರಗಿನ ಶತ್ರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದ ನಂತರ ಇದೀಗ ಭಾರತದ ಒಳಗೆ ಇರುವ ಶತ್ರುಗಳನ್ನ ಹುಡುಕಿ ಒಬ್ಬೊಬ್ಬರನ್ನು ನೆಲಸಮ ಮಾಡುವ ಕೆಲಸ ಭಾರತದಿಂದ ಪ್ರಾರಂಭವಾಗಿದೆ. ಈಗಷ್ಟೇ ಗಮನಿಸ್ತಾ ಇದ್ರಿ, ಜಮ್ಮು ಕಾಶ್ಮೀರ ಭಾಗದಲ್ಲಿರುವ ಉಗ್ರರ ಬೇಟೆಯನ್ನ ನಿರಂತರವಾಗಿ ಆ ಭಾಗದ ಭದ್ರತಾ ಪಡೆಗಳು ಮಾಡ್ತಾ ಇದೆ. ಮತ್ತೊಂದು ಕಡೆ ದೇಶದ ಒಳಗೆ ಇದ್ದು ದೇಶದ್ರೋಹ ಮಾಡುವ ಕಿರಾತಕರನ್ನ ಕೂಡ ಮಟ್ಟ ಹಾಕೋ ಕಾರ್ಯ ನಡೀತಾ ಇದೆ. ಪಾಕಿಸ್ತಾನ ಷಡ್ಯಂತ್ರವನ್ನ ಆ ಮೂಲಕ ಮತ್ತೊಮ್ಮೆ ಭೇದಿಸದೆ ದೆಹಲಿ ಪೊಲೀಸ್ ತಂಡ ಇಬ್ಬರು ಐಎಸ್ಐ ಏಜೆಂಟರನ್ನ ಬಂಧಿಸಿದ್ದಾರೆ. ದೆಹಲಿ ಪೊಲೀಸರು ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಚನ್ನ ರೂಪಿಸುವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಮಾಹಿತಿ ಇದೆ. ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಒಬ್ಬ ನೇಪಾಳ ಮೂಲದವನು, ಪಾಕಿಸ್ತಾನಿ ಪ್ರಜೆ, ಹಾಗೆ ನೇಪಾಳ ಮೂಲದ ಪಾಕಿಸ್ತಾನಿ ಪ್ರಜೆ, ಹಾಗೆ ಮತ್ತೊಬ್ಬ ಭಾರತದ ಪ್ರಜೆ, ಇಬ್ಬರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ಭಾರತದ ಹೊರಗಿನ ಶತ್ರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದ ನಂತರ ಇದೀಗ ಭಾರತದ ಒಳಗೆ ಇರುವ ಶತ್ರುಗಳನ್ನ ಹುಡುಕಿ ಒಬ್ಬೊಬ್ಬರನ್ನು ನೆಲಸಮ ಮಾಡುವ ಕೆಲಸ ಭಾರತದಿಂದ ಪ್ರಾರಂಭವಾಗಿದೆ. ಈಗಷ್ಟೇ ಗಮನಿಸ್ತಾ ಇದ್ರಿ, ಜಮ್ಮು ಕಾಶ್ಮೀರ ಭಾಗದಲ್ಲಿರುವ ಉಗ್ರರ ಬೇಟೆಯನ್ನ ನಿರಂತರವಾಗಿ ಆ ಭಾಗದ ಭದ್ರತಾ ಪಡೆಗಳು ಮಾಡ್ತಾ ಇದೆ. ಮತ್ತೊಂದು ಕಡೆ ದೇಶದ ಒಳಗೆ ಇದ್ದು ದೇಶದ್ರೋಹ ಮಾಡುವ ಕಿರಾತಕರನ್ನ ಕೂಡ ಮಟ್ಟ ಹಾಕೋ ಕಾರ್ಯ ನಡೀತಾ ಇದೆ. ಪಾಕಿಸ್ತಾನ ಷಡ್ಯಂತ್ರವನ್ನ ಆ ಮೂಲಕ ಮತ್ತೊಮ್ಮೆ ಭೇದಿಸದೆ ದೆಹಲಿ ಪೊಲೀಸ್ ತಂಡ ಇಬ್ಬರು ಐಎಸ್ಐ ಏಜೆಂಟರನ್ನ ಬಂಧಿಸಿದ್ದಾರೆ. ದೆಹಲಿ ಪೊಲೀಸರು ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಚನ್ನ ರೂಪಿಸುವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಮಾಹಿತಿ ಇದೆ. ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಒಬ್ಬ ನೇಪಾಳ ಮೂಲದವನು, ಪಾಕಿಸ್ತಾನಿ ಪ್ರಜೆ, ಹಾಗೆ
ನೇಪಾಳ ಮೂಲದ ಪಾಕಿಸ್ತಾನಿ ಪ್ರಜೆ ಹಾಗೆ ಮತ್ತೊಬ್ಬ ಭಾರತದ ಪ್ರಜೆ ಇಬ್ಬರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ಭಾರತದ ಹೊರಗಿನ ಶತ್ರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದ ನಂತರ ಇದೀಗ ಭಾರತದ ಒಳಗೆ ಇರುವ ಶತ್ರುಗಳನ್ನ ಹುಡುಕಿ ಒಬ್ಬೊಬ್ಬರನ್ನು ನೆಲಸಮ ಮಾಡುವ ಕೆಲಸ ಭಾರತದಿಂದ ಪ್ರಾರಂಭವಾಗಿದೆ. ಈಗಷ್ಟೇ ಗಮನಿಸ್ತಾ ಇದ್ರಿ, ಜಮ್ಮು ಕಾಶ್ಮೀರ ಭಾಗದಲ್ಲಿರುವ ಉಗ್ರರ ಬೇಟೆಯನ್ನ ನಿರಂತರವಾಗಿ ಆ ಭಾಗದ ಭದ್ರತಾ ಪಡೆಗಳು ಮಾಡ್ತಾ ಇದೆ. ಮತ್ತೊಂದು ಕಡೆ ದೇಶದ ಒಳಗೆ ಇದ್ದು ದೇಶದ್ರೋಹ ಮಾಡುವ ಕಿರಾತಕರನ್ನ ಕೂಡ ಮಟ್ಟ ಹಾಕೋ ಕಾರ್ಯ ನಡೀತಾ ಇದೆ. ಪಾಕಿಸ್ತಾನ ಷಡ್ಯಂತ್ರವನ್ನ ಆ ಮೂಲಕ ಮತ್ತೊಮ್ಮೆ ಭೇದಿಸದೆ ದೆಹಲಿ ಪೊಲೀಸ್ ತಂಡ ಇಬ್ಬರು ಐಎಸ್ಐ ಏಜೆಂಟರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಚನ್ನ ರೂಪಿಸುವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಮಾಹಿತಿ ಇದೆ. ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಒಬ್ಬ ನೇಪಾಳ ಮೂಲದವನು ಪಾಕಿಸ್ತಾನಿ ಪ್ರಜೆ ಹಾಗೆ ನೇಪಾಳ ಮೂಲದ ಪಾಕಿಸ್ತಾನಿ ಪ್ರಜೆ ಹಾಗೆ ಮತ್ತೊಬ್ಬ ಭಾರತದ ಪ್ರಜೆ ಇಬ್ಬರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ಭಾರತದ ಹೊರಗಿನ ಶತ್ರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದ ನಂತರ ಇದೀಗ ಭಾರತದ ಒಳಗೆ ಇರುವ ಶತ್ರುಗಳನ್ನ ಹುಡುಕಿ ಒಬ್ಬೊಬ್ಬರನ್ನು ನೆಲಸಮ ಮಾಡುವ ಕೆಲಸ ಭಾರತದಿಂದ ಪ್ರಾರಂಭವಾಗಿದೆ. ಈಗಷ್ಟೇ ಗಮನಿಸ್ತಾ ಇದ್ರಿ, ಜಮ್ಮು ಕಾಶ್ಮೀರ ಭಾಗದಲ್ಲಿರುವ ಉಗ್ರರ ಬೇಟೆಯನ್ನ ನಿರಂತರವಾಗಿ ಆ ಭಾಗದ ಭದ್ರತಾ ಪಡೆಗಳು ಮಾಡ್ತಾ ಇದೆ. ಮತ್ತೊಂದು ಕಡೆ ದೇಶದ ಒಳಗೆ ಇದ್ದು ದೇಶದ್ರೋಹ ಮಾಡುವ ಕಿರಾತಕರನ್ನ ಕೂಡ ಮಟ್ಟ ಹಾಕೋ ಕಾರ್ಯ ನಡೀತಾ ಇದೆ. ಪಾಕಿಸ್ತಾನ ಷಡ್ಯಂತ್ರವನ್ನ ಆ ಮೂಲಕ ಮತ್ತೊಮ್ಮೆ ಭೇದಿಸದೆ ದೆಹಲಿ ಪೊಲೀಸ್ ತಂಡ ಇಬ್ಬರು ಐಎಸ್ಐ ಏಜೆಂಟರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಚನ್ನ ರೂಪಿಸುವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಮಾಹಿತಿ ಇದೆ. ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಒಬ್ಬ ನೇಪಾಳ ಮೂಲದವನು ಪಾಕಿಸ್ತಾನಿ ಪ್ರಜೆ ಹಾಗೆ ನೇಪಾಳ ಮೂಲದ ಪಾಕಿಸ್ತಾನಿ ಪ್ರಜೆ ಹಾಗೆ ಮತ್ತೊಬ್ಬ ಭಾರತದ ಪ್ರಜೆ ಇಬ್ಬರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಚನ್ನ ರೂಪಿಸುವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಮಾಹಿತಿ ಇದೆ. ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಒಬ್ಬ ನೇಪಾಳ ಮೂಲದ ಪಾಕಿಸ್ತಾನಿ ಪ್ರಜೆ ಹಾಗೆ ಮತ್ತೊಬ್ಬ ಭಾರತದ ಪ್ರಜೆ ಇಬ್ಬರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ಭಾರತದ ಹೊರಗಿನ ಶತ್ರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದ ನಂತರ ಇದೀಗ ಭಾರತದ ಒಳಗೆ ಇರುವ ಶತ್ರುಗಳನ್ನ ಹುಡುಕಿ ಒಬ್ಬೊಬ್ಬರನ್ನು ನೆಲಸಮ ಮಾಡುವ ಕೆಲಸ ಭಾರತದಿಂದ ಪ್ರಾರಂಭವಾಗಿದೆ. ಈಗಷ್ಟೇ ಗಮನಿಸ್ತಾ ಇದ್ರಿ, ಜಮ್ಮು ಕಾಶ್ಮೀರ ಭಾಗದಲ್ಲಿರುವ ಉಗ್ರರ ಬೇಟೆಯನ್ನ ನಿರಂತರವಾಗಿ ಆ ಭಾಗದ ಭದ್ರತಾ ಪಡೆಗಳು ಮಾಡ್ತಾ ಇದೆ. ಮತ್ತೊಂದು ಕಡೆ ದೇಶದ ಒಳಗೆ ಇದ್ದು ದೇಶದ್ರೋಹ ಮಾಡುವ ಕಿರಾತಕರನ್ನ ಕೂಡ ಮಟ್ಟ ಹಾಕೋ ಕಾರ್ಯ ನಡೀತಾ ಇದೆ. ಪಾಕಿಸ್ತಾನ ಷಡ್ಯಂತ್ರವನ್ನ ಆ ಮೂಲಕ ಮತ್ತೊಮ್ಮೆ ಭೇದಿಸದೆ ದೆಹಲಿ ಪೊಲೀಸ್ ತಂಡ ಇಬ್ಬರು ಐಎಸ್ಐ ಏಜೆಂಟರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಚನ್ನ ರೂಪಿಸುವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಮಾಹಿತಿ ಇದೆ. ಬಂಧನಕ್ಕೆ ಒಳಗಾಗಿರುವವರ ಪೈಕಿ ಒಬ್ಬ ನೇಪಾಳ ಮೂಲದವನು ಪಾಕಿಸ್ತಾನಿ ಪ್ರಜೆ ಹಾಗೆ ನೇಪಾಳ ಮೂಲದ ಪಾಕಿಸ್ತಾನಿ ಪ್ರಜೆ ಹಾಗೆ ಮತ್ತೊಬ್ಬ ಭಾರತದ ಪ್ರಜೆ ಇಬ್ಬರನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು.